ಅಂತ ಚೆನ್ನಾಗಿ ಬಾಲವನ್ನು ನಿಗದಿಸಿ ಹೇಳಬಹುದಾಗಿತ್ತು. ಅದನ್ನು ಹೇಳದೆ ಹನುಮಂತ ದೇವರು ದಾಸೋಹಂ ಕೌಸಲೇಂದ್ರಸ್ಯ ಇಷ್ಟ ಹೇಳಿ ಶ್ರೀರಾಮಚಂದ್ರನ ದಾಸನಾಗಿದ್ದೇನೆ ಎಂಬುದಾಗಿ ಹನುಮಂತ ದೇವರು ತಮ್ಮನ್ನು ತಾವು ಪರಿಚಯ ಮಾಡಿಸಿಕೊಂಡರು. ನಮ್ಮೆಲ್ಲರ ಪರಿಚಯವನ್ನ ಇನ್ನೊಬ್ಬರಿಗೆ ಮಾಡಿಸಿಕೊಡುವಾಗಲೂ ಹಾಗೆಯೇ ಪರಿಚಯ ಮಾಡಿಸಿಕೊಳ್ಳಬೇಕು. ದಾಸೋಹಂ ಕೌಸಲೇಂದ್ರಸ್ಯ. ಇವತ್ತು ಸಂತೋಷದ ಸಂಗತಿ ಇದ್ರೆ ಯಾವುದೇ ಊರಿಗೆ ಹೋಗಲಿ, ಇಂಥ ಊರು ಅಂಥ ಊರು ಅಂತಲ್ಲ, ಕೇಂದ್ರ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲ ಊರುಗಳಲ್ಲಿ ವ್ಯಾಪಿಸಿದ್ದಾರೆ. ಇಂತಹ ಒಂದು ಊರಿಗೆ ಹೋದಾಗ ಅಲ್ಲಿ ಗಾಳಿ ಸಿಗಲಿಲ್ಲ ಅಂತ ಆಗುವುದಿಲ್ಲ. ಶ್ವಾಸೋಚ್ಛ್ವಾಸಕ್ಕೆ ಸೌರಭ ದಾಸದ ವಿದ್ಯಾರ್ಥಿನಿಯರು ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಅವರೆಲ್ಲ ಪರಿಚಯ ಮಾಡಿಸಿಕೊಳ್ಳೋರು ಹಾಗೇನೆ. ದಾಸನಿಧಿ, ದಾಸಚಿಂತಾಮಣಿ ಇತ್ಯಾದಿಯಾಗಿ ತಮ್ಮನ್ನ ತಾವು ಪರಿಚಯ ಮಾಡಿಸಿಕೊಳ್ಳುವುದು ನೋಡಿದರೆ ಹನುಮಂತ ದೇವರ ಅನುಗ್ರಹ ಎಲ್ಲರ ಮೇಲೆ ಚೆನ್ನಾಗಿದೆ. ಇದು ಕೇವಲ ಮುಖಸ್ತುತಿ ಮಾಡುವುದಕ್ಕೆ ಹೇಳಿದ್ದಲ್ಲ, ಇದೊಂದು ನಿಜವಾಗಿ ದೊಡ್ಡದಾದ ಕ್ರಾಂತಿ. ಇದರಿಂದ ಆತ್ಮೋದ್ಧಾರವಾಗುತ್ತೆ. ಇದೊಂದು ದೊಡ್ಡಸ್ತಿಕೆ ಅಂತಲ್ಲ. ದೊಡ್ಡಸ್ತಿಕೆ ಅಂತಾದ್ರೆ ಮತ್ತೆ ದಾಸ ಆಗುವುದಿಲ್ಲ. ಇದು ಕೇವಲ ಭಗವಂತನ ಅನುಗ್ರಹಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಒಂದು ದೊಡ್ಡ ಮಾರ್ಗವನ್ನ ದಾಸರ ಮಾರ್ಗದರ್ಶನದಲ್ಲಿ ಪಡೆದುಕೊಂಡಂತಹ ಸೌಭಾಗ್ಯ ಎಂಬುದಾಗಿ ಮಾತ್ರ ಇದನ್ನು ತಿಳಿಯಬಹುದು. ಈ ದಾಸ ಸಾಹಿತ್ಯದ ಅಧ್ಯಯನವನ್ನು ಮಾಡಿ, ಪಠ್ಯಪುಸ್ತಕಗಳನ್ನು ಓದಿ, ಪರೀಕ್ಷೆಯನ್ನು ಕೊಡುವ ವಿಧಾನವನ್ನ, ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದದ್ದನ್ನು ಇಷ್ಟೊತ್ತು ಪ್ರಮೋದಾಚಾರ್ಯ ಹೇಳಿದ್ದು ಕೇಳಿ ಬಹಳ ಸಂತೋಷ ಆಯಿತು. ವಿದ್ವಾಂಸರೆಲ್ಲ ಬಹಳ ಶ್ರದ್ಧೆಯಿಂದ ದೂರದಿಂದ ಬಂದು ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನಿಮಗೆ ಪಾಠಗಳನ್ನು ಹೇಳಿಕೊಡ್ತಾರೆ. ಅವರು ಪ್ರಶ್ನೆ ಕೇಳುವುದರೊಳಗೆ ಉತ್ತರ ಹೇಳಿದ್ದು, ಕಣ್ಣಿಲ್ಲದೆ ಇದ್ರೂ ಅಧ್ಯಯನ ಮಾಡಿದಂತಹ ಒಂದು ದೀಕ್ಷೆ. ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ತಾರೆ ಎನ್ನುವ ಸಮಸ್ಯೆಯೊಳಗೆ ಪಂಡಿತರನ್ನು ಸೇರಿಸಿದ್ದು, ಇವೆಲ್ಲ ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ. ಈ ದಾಸ್ಯ ನಿಮ್ಮ ಸಮವಸ್ತ್ರಗಳ ಮೂಲಕವಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದನ್ನ ನೀವಾಗಲಿ ಅಕ್ಕಪಕ್ಕದವರಾಗಲಿ ಹೇಳುವ ಮೂಲಕ ಪರಿಚಯ ಆಗುವುದು ಒಂದು ಅಭಿಮಾನದ ಸಂಗತಿ, ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ಆ ದಾಸ್ಯ ಕಾಣಬೇಕು. ಕಾಣುವುದಕ್ಕಾಗಿ ಮಾಡದೇ ಇದ್ದರೂ ಕಂಡಿರಬೇಕು. ಕುಳಿತಾಗ ನಿಂತಾಗ ಮೈಮರೆತು ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಇದ್ರೆ ಇವರು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿನಿಯರು ಅಂತ ಹೇಳಿದ್ರು. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎನ್ನುವ ಅನುಸಂಧಾನ. ರೋಡ್ ಕ್ರಾಸ್ ಮಾಡುವಾಗ ಮಾತ್ರ ಕಣ್ಣು ಮುಚ್ಚಬೇಡಿ. ಇನ್ನುಳಿದ ಸಂದರ್ಭಗಳಲ್ಲಿ ಕುಳಿತಾಗ ನಿಂತಾಗ ಆಗಲೂ ದೇವರ ಸ್ಮರಣೆ ಇರಲಿ, ಕಣ್ಣು ತೆಗೆದು. ಇನ್ನುಳಿದ ಸಂದರ್ಭಗಳಲ್ಲಿ ಭಗವಂತನ ಸ್ಮರಣೆ. ಇದು ಪುರುಷರಿಗೂ ಸರಿ, ಸ್ತ್ರೀಯರಿಗೂ ಸರಿ, ಸರ್ವತ್ರ ವ್ಯಾಪ್ತನಾದ ಭಗವಂತನ ಚಿಂತನೆ. ಅಂತರ್ಯಾಮಿಯಾಗಿದ್ದು ಅನಂತ ಉಪಕಾರಗಳನ್ನು ಒಳಗಿದ್ದು ಮಾಡಿಸುವ ಆ ಪರಮಾತ್ಮನ ಚಿಂತನ. ಮಧ್ಯ ಮಧ್ಯದಲ್ಲಿ ಕಾಲಕ್ಕೆ ಝಾವಕ್ಕೆ ಮಾಡಿದ ಕರ್ಮಗಳ ಸಮರ್ಪಣೆ. ಯಾರೇ ಏನೇ ಅಂದರು ಆಡಿದರು ಅದೆಲ್ಲವನ್ನ ಗಮನಿಸದೆ ಸಹಿಸಿಕೊಂಡು ಅದನ್ನು ತಪಸ್ಸು ಅಂತ ಭಾವಿಸಿ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಒಂದು ಕಲೆ. ಅಪಮಾನವಾದರೆ ಒಳೆಯಿತು ಅಂತ, ಅಪಮಾನವಾಗುವಂತಹ ಕೆಲಸ ಮಾಡೋದಲ್ಲ, ಮಾಡೋದು ಮಾನದಿಂದ ಇರುವಂತಹ ಕೆಲಸಗಳನ್ನೇ ಮಾಡಿದರೂ ಕೆಲವು ಆಗದವರು ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದರೆ, ಅಪಮಾನ ಮಾಡಿದರು, ಅದರಿಂದ
ಯಾವುದೇ ವಿಕಾರ ಇಲ್ಲದಂತೆ ಅಪಮಾನ ಮಾಡಿದವರಿಗೆ ವಿಶೇಷ ಪುರಸ್ಕಾರ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ವಿಷವಿಕ್ಕಿದವರಿಗೆ ಷಡ್ರಸಾನ್ನವನ್ನು ಉಳಿಸುತ್ತಿರಬೇಕು ಅಂತ. ಆ ತರಹದ ಒಂದು ದಾಸರ ನಿರ್ಲಿಪ್ತತೆಯ, ನಿರ್ಮಮತೆಯ, ನಿಸ್ಪೃಹತೆಯ ಏನೊಂದು ಪರಾಕಾಷ್ಠೆ ಇದೆ, ಅದನ್ನು ಮುಟ್ಟೋದು ಸಾಧ್ಯ ಇಲ್ಲ. ಆದರೂ ಆ ಗುರಿಯತ್ತ ಒಂದೆರಡು ಹೆಜ್ಜೆ ಆದರೂ ಮುಂದಿಟ್ಟು ನಿಜವಾದ ಅರ್ಥದಲ್ಲಿ ಆ ದಾಸ್ಯ ನಮ್ಮ ಜೀವನದಲ್ಲಿ ಬಂದಿದೆ ಎನ್ನುವಂತಹ ತೃಪ್ತಿಯನ್ನ ಪಡೆದುಕೊಳ್ಳುವ ಸೌಭಾಗ್ಯವನ್ನ ದೇವರು ಕರುಣಿಸಲಿ. ಅದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಇದ್ದರೆ ಸಂತೋಷ, ಇಲ್ಲದಿದ್ದರೆ ಬರಲಿ, ಬಂದಿದ್ದರೆ ಬೆಳೆಯಲಿ. ಆ ತರಹದ ಒಂದು ಜೀವನದಲ್ಲಿ ಅನುಷ್ಠಾನದೊಳಗೆ ದಾಸ್ಯವನ್ನ ಬೆಳೆಸಿಕೊಳ್ಳುವಂತಹ ಸೌಭಾಗ್ಯವನ್ನ ಎಲ್ಲ ದಾಸವರೇಣ್ಯರು ಭಗವಂತನಿಗಾಗಿ ತಮ್ಮ ಜೀವನವನ್ನ ಅರ್ಪಿಸಿದರು. ಹಾಗೂ ಅನೇಕ ದಾಸ ಸಾಹಿತ್ಯ ಎರಡನ್ನೂ ಶ್ರೀಮಂತಗೊಳಿಸಿದ ಯತಿವರೇಣ್ಯ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ವೇದವ್ಯಾಸ ದೇವರು, ಶ್ರೀಕೃಷ್ಣ, ರಾಮ, ನರಸಿಂಹ, ಕಪಿಲ, ದತ್ತಾತ್ರೇಯ, ಧನ್ವಂತರಿ ಮೊದಲಾದ ಅನಂತ ರೂಪಗಳಿಂದ ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಆ ಸೌಭಾಗ್ಯವನ್ನು ಕರುಣಿಸಲಿ, ದಾಸ್ಯವನ್ನು ಬೆಳೆಸಲಿ. ದಾಸ್ಯದ ಚಿಂತನ ತ್ರಯೋಪ ಮುಕ್ತಸ್ತ್ರ ಗ್ರಂಥ ಅಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯಮಿ. ಆ ಭಗವಂತನ ನೈವೇದ್ಯವನ್ನೇ ಸ್ವೀಕರಿಸುವ ಸಂಕಲ್ಪ, ದೇವರಿಗೆ ಅರ್ಪಿತವಾದ ಪುಷ್ಪಗಳನ್ನು ಮಾತ್ರ ಧರಿಸುವಂತಹ ನಿರ್ಧಾರ, ಅರ್ಪಿತವಾದ ಗಂಧರ್ವ ವಾಸನೆಯನ್ನ ಮಾತ್ರ ನೋಡುವ ಸಂಕಲ್ಪ, ಒಟ್ಟು ಭಗವಂತನಿಗೆ ಸಮರ್ಪಿಸದೇ ಇದ್ದದ್ದನ್ನು ಯಾವುದನ್ನೂ ಸ್ವೀಕರಿಸುವುದಿಲ್ಲ. ಶ್ವಾಸೋಚ್ಛ್ವಾಸ ಮಾಡುವಾಗಲೂ ದೇವರಿಗೆ ಅರ್ಪಿತವಾದಂತಹ ಶ್ವಾಸೋಚ್ಛ್ವಾಸಗಳನ್ನೇ ಮಾಡೋದು. ಅಂದ್ರೆ ಹೇಗೆ? ಒಳಗಿದ್ದು ವಾಯುದೇವರು 21,600 ಹಂಸಮಂತ್ರಗಳ ಜಪ ಮಾಡುವ ಮೂಲಕ ನಮ್ಮಿಂದ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾರೆ ಅಂತ ತಿಳಿದ್ರೆ ಅದೇ ಶ್ವಾಸೋಚ್ಛ್ವಾಸಗಳ ನೈವೇದ್ಯ ಇದ್ದಾರೆ, ಅರ್ಪಣೆ ಇದ್ದಾರೆ. ಆ ತರಹದ ಸಮರ್ಪಣೆಯನ್ನು ಮಾಡಿಯೇ ಶ್ವಾಸ ತೆಗೆದುಕೊಳ್ಳುವ, ಬಿಡುವ ಒಂದು ದಾಸ್ಯ ಎಲ್ಲರಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಬರಲಿ. ಅದರಿಂದ ಆತ್ಮೋದ್ಧಾರವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮಾಡೋಣ. ಈ ಒಂದು ದಾಸ ಸಾಹಿತ್ಯದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಪಂಡಿತ ಪ್ರಮೋದಾಚಾರ್ಯರು ಬಹಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದ ಎಲ್ಲ ವಿದ್ವಾಂಸರು, ವಿದ್ವಾನ್ ಮಂಡಳಿ ಇದೆ, ಆನಂದಾಚಾರ್ಯರು, ರಾಧಾಕೃಷ್ಣಾಚಾರ್ಯರು, ನರಸಿಂಹಾಚಾರ್ಯರು, ಸಂದೇಶಾಚಾರ್ಯರು, ಚತುರ್ಭುಜ ಮುಕುಂದಾಚಾರ್ಯರು, ನಾಗೇಂದ್ರಾಚಾರ್ಯ, ಪವನಾಚಾರ್ಯ, ಪ್ರಹ್ಲಾದಾಚಾರ್ಯ, ಪ್ರಭಂಜನಾಚಾರ್ಯ, ಜಯರಾಮಾಚಾರ್ಯ, ಶ್ರೀಪತಿ ಆಚಾರ್ಯ, ಹರೀಶಾಚಾರ್ಯ, ಕೇಶವಾಚಾರ್ಯರು, ಪ್ರಹ್ಲಾದಾಚಾರ್ಯ, ಅರ್ಜುನಾಚಾರ್ಯ, ಶ್ರೀನಿವಾಸಾಚಾರ್ಯ, ಸಮೀರಣಾಚಾರ್ಯ ಬಾಂಬೆ, ಹೀಗೆ ಅನೇಕ ಬಂದಂತಹ ವಿದ್ವಾಂಸರು, ಇಲ್ಲಿ ಬರದೇ ಇದ್ದವರು ಸಾಕಷ್ಟಿದ್ದಾರೆ. ಅವರೆಲ್ಲರೂ ಕೂಡ ಇದಕ್ಕಾಗಿ ಇಷ್ಟು ದೂರ ಬಂದು ಪರೀಕ್ಷೆಯನ್ನು ಮಾಡಿ ವಿಶೇಷವಾಗಿ ಹರಿವಾಯು ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ನಿಮ್ಮೆಲ್ಲರಿಗೂ ಇನ್ನೂ ವಿಶೇಷವಾಗಿ ಜ್ಞಾನಭಕ್ತ ವೈರಾಗ್ಯಗಳನ್ನು, ಆಯುರಾರೋಗ್ಯಾದಿಗಳನ್ನು ಕರುಣಿಸಿ, ಈಗ ಯುವ ಸೌರಭದ ಉದ್ಘಾಟನೆಯೂ ಆಗಿದೆ. ಯುವಕ ಯುವತಿಯರು ಕೂಡ ಬಾಲವೃದ್ಧರ ಜೊತೆಗೆ ವಿಶೇಷವಾಗಿ ಸೇರಿಕೊಂಡು ಈ ದಾಸ ಸಾಹಿತ್ಯದ 2 ವರ್ಷದ ಕೋರ್ಸುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ತಮ್ಮ ಶಾಲೆ ಕಾಲೇಜುಗಳ ಮಧ್ಯದಲ್ಲಿಯೂ ಕೂಡ ಇದರ ಅಧ್ಯಯನವನ್ನು ಮಾಡಿ ಆ ಭಗವಂತನ ವಿಶೇಷವಾದ ಅನುಸಂಧಾನವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಅತ್ಯಂತ ಶುದ್ಧವಾದ ಧಾರ್ಮಿಕ ರೀತಿಯಲ್ಲಿ ಸದಾಚಾರದಿಂದ, ಸದ್ವಿಚಾರಗಳಿಂದ ಒಂದು ಆದರ್ಶವಾದ ಕಾರುಣ್ಯದ ಜೀವನವನ್ನು ಸಾಗಿಸುವಂತೆ
ದೇವರು ಅವರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀಕೃಷ್ಣ ರಾಮ 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 ಅದರ ಜೊತೆಗೆ ಇವತ್ತು ಅನೇಕ ಪುಸ್ತಕಗಳ ಬಿಡುಗಡೆ ಆಗ್ತಾ ಇದೆ. ದಾಸ ಸಾಹಿತ್ಯದ ಅಧ್ಯಯನ ಮಾಡೋದಲ್ಲದೆ ಅದರ ಒಂದು ಪ್ರಬಂಧಗಳನ್ನ PhD ಪ್ರಬಂಧಗಳನ್ನ ಬರೆದು ನೀವೆಲ್ಲ ಅದರ ಪ್ರಕಾಶನವನ್ನು ಮಾಡಿಸ್ತಾ ಇರೋದು ಅಷ್ಟು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ವಿಷಯಗಳ ಸಂಗ್ರಹ ಮಾಡಿ ಅದನ್ನ ಪ್ರಕಾಶನ ಮಾಡಿದ್ದು ಬಹಳ ಸಂತೋಷದ ಸಂಗತಿ, ಅಭಿಮಾನದ ಸಂಗತಿ. ಸ್ತುತ್ಯವಾದ ಒಂದು ಪ್ರಯತ್ನವನ್ನ ಈ ದಾಸ ಸಾಹಿತ್ಯದ ಕ್ಷೇತ್ರದಲ್ಲಿ ದೇವರು ನಿಮ್ಮಿಂದ ಮಾಡಿಸಿದ್ದಾನೆ. ಆ ಒಂದು ಲೇಖನವನ್ನ ಬರೆದ, ಸಂಗ್ರಹ ಸಂಶೋಧನೆಯನ್ನ ಮಾಡಿದ ಎಲ್ಲ ದಾಸರ ಅನುಗ್ರಹಕ್ಕೆ ಪಾತ್ರರಾದ ವಿದ್ಯಾರ್ಥಿನಿಯರೆಲ್ಲರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇನ್ನು ಹೆಚ್ಚಿನ ಸಾಧನೆಯನ್ನು ಅವರಿಂದ ಮಾಡಿಸಲಿ ಅಂತ ಪ್ರಾರ್ಥಿಸಿ